ಇದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಕಾಲೇಜ್ ಲಿಸ್ಟ್ ಅನ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡುತ್ತೇನೆ. ಈಗ ನೀವು ಸ್ಕ್ರೀನ್ ಮೇಲೆ ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಈ ಒಂದು ಕ್ಯಾಂಡಿಡೇಟ್ ಬಂದ್ಬಿಟ್ಟು ಒಂದು ಕಾಲೇಜ್ ನೇಮು ಜೊತೆಗೆ ಬ್ರಾಂಚು, ಅವ್ರಿಗೆ ಒಂದು ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಇಲ್ವಾ, ಅಂಡ್ ನೆಕ್ಸ್ಟ್ ಲಾಸ್ಟ್ 3 years ಕಟ್ ಆಫ್ಸ್, ಲಾಸ್ಟ್ 3 years ಕಟ್ ಆಫ್ಸ್ ಅಲ್ಲೂ ರೌಂಡ್ 1, ರೌಂಡ್ 2, ರೌಂಡ್ 3 ಅಲ್ಲಿ ಎಷ್ಟೆಷ್ಟು ಕಟ್ ಆಫ್ಸ್ ಇತ್ತು, ಆ ಒಂದು ಕಟ್ ಆಫ್ ಬೇಸಿಸ್ ಮೇಲೆ ನೋಡಿದ್ರೆ ಈ ಒಂದು ಕ್ಯಾಂಡಿಡೇಟ್ಗೆ ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಈಸಿಯಾಗಿ ಆದ್ರೆ ಪ್ರೆಡಿಕ್ಟ್ ಮಾಡಿ ಇಲ್ಲಿ ಸ್ಟೂಡೆಂಟ್ಗೆ ಒಂದು PDF ಆದ್ರೆ ರೆಡಿ ಆಗಿರುವಂತದ್ದು. ಸೊ ನೀವು ಯಾವ ರೀತಿಯಾಗಿ ಮಾಡ್ಕೋಬೇಕು ಕೇವಲ 5 ನಿಮಿಷದಲ್ಲಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಸ್ಟೂಡೆಂಟು ಕೊಟ್ಟಿರೋ ಕೆಲವೊಂದಿಷ್ಟು ಡೀಟೇಲ್ಸ್ ಇಂದ ನೀಟಾಗಿ ಇಲ್ಲಿ ನೀವು ಫಸ್ಟ್ ಅಲ್ಲಿ ನೋಡೋದಾದ್ರೆ ಕಾಲೇಜ್ ನೇಮು, ಬ್ರಾಂಚು, ಸೇಫ್ಟಿ ಅಂತ ಇದೆ. ಇಲ್ಲಿ ಸೇಫ್ ಅಂತ ಇತ್ತು ಅಂತ ಅಂದ್ರೆ ಇವ್ರಿಗೆ ಸೀಟ್ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಸೇಫ್ಟಿ ಹತ್ರ ಬಂದು ಒಂದು ಮಾಡ್ರೇಟ್, ನೆಕ್ಸ್ಟ್ ಟಫ್ ಅಂತ ಬರುತ್ತೆ. ಮಾಡ್ರೇಟ್ ಅಂತ ಅಂದ್ರೆ ಅದ್ರಲ್ಲೂ ಸೀಟ್ ಸಿಗ್ಬೋದು, ಟ್ರೈ ಮಾಡಿ ಅಂತ ಹೇಳಿ. ಟಫ್ ಅಂತ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳ್ಬಿಟ್ಟು. ಸೊ ನೀವು ಈ ರೀತಿಯಾಗಿ PDF ಅನ್ನ ಯಾವ ರೀತಿ ಪಡ್ಕೋಬೇಕು ಅಂತ ಅಂದ್ರೆ ನನ್ನ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಅಂಡ್ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಬರುತ್ತೆ. ಸೊ ಈಗ ನಾನು ಹಾಕ್ತೀನಿ ನೇಮ್ ಬಂದ್ಬಿಟ್ಟು ಅಭಿ, ನಿಮ್ ನೇಮ್ ಏನಿದ್ರೆ ಅದಾಕಿ, ನಿಮ್ಮ ಒಂದು ರ್ಯಾಂಕ್ ಎಷ್ಟು ಬಂದಿದ್ರೆ ಅಷ್ಟು ಹಾಕಿ. ಅಂಡ್ ನೆಕ್ಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಯಾವ ಕ್ಯಾಟಗರಿ ಅಂಡರ್ಗೆ ಬರ್ತೀರೇನೋ ಅಂತ ಹೇಳಿ ಹಾಕಿ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಪ್ರಿಪೇರ್ಡ್ ಬ್ರಾಂಚಸ್ ಅಂತ ಇದೆ. ಸೊ ಪ್ರಿಪೇರ್ಡ್ ಬ್ರಾಂಚಸ್ ಅಲ್ಲಿ ಬಂದ್ಬಿಟ್ಟು ಎಲ್ಲಾ ತರದ ಬ್ರಾಂಚಸ್ ಮಾಡಬೇಕು ಅಂತ ಹೇಳಿ ಈ ಒಂದು ಕ್ಯಾಂಡಿಡೇಟ್ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಎಲ್ಲಾ ಬ್ರಾಂಚಸ್ ಅನ್ನ ಸೆಲೆಕ್ಟ್ ಮಾಡಿರುವಂತದ್ದು. ಈಗ ಇದರಲ್ಲಿ ಎಷ್ಟು ಬ್ರಾಂಚಸ್ ಇದೆಯೋ ಅಷ್ಟು ಬ್ರಾಂಚಸ್. ಈಗ ನೀವೇನ್ ಮಾಡ್ತೀರಾ, ಇಲ್ಲಿ ನಿಮ್ಗೆ ಅಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಅವೈಲೇಬಲ್ ಇರುವಂತಹ ಎಲ್ಲಾ ಬ್ರಾಂಚಸ್ ಇರುತ್ತೆ. ಅದರಲ್ಲಿ ನಿಮ್ಗೆ ಯಾವ ಬ್ರಾಂಚಸ್ ಬೇಕೋ ಎಲ್ಲಾ ಬ್ರಾಂಚಸ್ ಅನ್ನ ಒಂದ್ಸಲಿ ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ಎಲ್ಲಾ ಒಂದು ಬ್ರಾಂಚಸ್ ಅಂಡರ್ಗೆ ನೀಟಾಗಿ ಆದ್ರೆ ನಿಮ್ಗೆ PDF ಸಿಗುತ್ತೆ. ಸೊ ಎಲ್ಲಾ ಬ್ರಾಂಚಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಸೆಕ್ಷನ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ನೆಕ್ಸ್ಟ್ ಅನಲೈಸ್ ಮೈ ಕಾಲೇಜಸ್ ಅಂತ ಇದೆ. ಸೊ ಅದನ್ನ ಕೊಟ್ರೆ KA ಡೇಟಾ ಬೇಸ್ ಅನ್ನ ಎಲ್ಲ ಸ್ಕ್ಯಾನ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಕಾಲೇಜಸ್ ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಾನು ಏನ್ ತೋರಿಸಿದೆ ಈ ರೀತಿಯಾಗಿ PDF ಆದ್ರೆ ಸಿಗುತ್ತೆ. ಬಟ್ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಫುಲ್ ರಿಪೋರ್ಟ್ ನಿಮ್ಗೆ 199 ರೂಪಾಯಿ ತೋರಿಸ್ತಾ ಇದೆ. ಬಟ್ ಜಸ್ಟ್ ನೀವು ಇದನ್ನ ಎಷ್ಟಿಗೆ 149 ರುಪೀಸ್ಗೆ ಪಡ್ಕೋಬಹುದು. ಯಾವ ರೀತಿ ಅಂತ ಅಂದ್ರೆ ಐ ಹ್ಯಾವ್ ಎ ಕೂಪನ್ ಕೋಡ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಆದ್ಮೇಲೆ ಇಲ್ಲಿ ನೀವು ಬಂದ್ಬಿಟ್ಟು MAHI50 ಅಂತ ಹೇಳ್ಬಿಟ್ಟು ನನ್ನ ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿದೀರಾ ಅಂತ ಅಂದ್ರೆ ಸೊ ನಿಮಗೆ ಇಲ್ಲಿ ಬಂದ್ಬಿಟ್ಟು ಒಂದು 50 ರೂಪೀಸ್ ಆದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ನೀವು ಜಸ್ಟ್ MAHI50 ಅಂತ ಹಾಕಿ ಅಪ್ಲೈ ಕೊಟ್ಟಿದ್ದೀರಾ ಅಂತ ಅಂದ್ರೆ ಸೊ ನಿಮಗೆ 50 ರೂಪೀಸ್ ಆದ್ರೆ ಇನ್ಸ್ಟೆಂಟ್ ಆಗಿ ಸೇವ್ ಆಗುತ್ತೆ. ಬಟ್ ನೀವು ನನ್ನ ಕೂಪನ್ ಕೋಡನ್ನ ಯೂಸ್ ಮಾಡಲೇಬೇಕು. ಇಲ್ಲಿ ನಿಮಗೆ ಡೌನ್ಲೋಡ್ ಫುಲ್ ರಿಪೋರ್ಟ್ 149 ಅಂತ ಇದೆ ಅಲ್ವಾ, ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಆದ್ಮೇಲೆ ಅಲ್ಲಿ ಫೋನ್ ಪೇ ಮುಖಾಂತರನೇ ನೀವು ಅಮೌಂಟ್ ಅನ್ನ ಪೇ ಮಾಡಬಹುದು. ಅಮೌಂಟ್ ಪೇ ಮಾಡುವಾಗ ರಿಫ್ರೆಶ್ ಮಾಡೋದಾಗ್ಲಿ ಅಥವಾ ಬ್ಯಾಕ್ ಬರೋದಾಗ್ಲಿ ಏನು ಮಾಡಬೇಡಿ. ಅಮೌಂಟ್ ಪೇ ಆಗಿದ ತಕ್ಷಣ ಅಲ್ಲಿ ನಿಮಗೆ ರಿಪೋರ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಆದ್ರೆ ತೋರಿಸುತ್ತೆ, ಅದನ್ನ ಡೌನ್ಲೋಡ್ ಆದ್ರೆ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಿದ್ದ ಆದ್ಮೇಲೆ ನಿಮ್ಗೆ ಈ ರೀತಿಯಾಗಿ PDF ಆದ್ರೆ ಸಿಗುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಏನು, ಈಗ ಈ ಒಂದು ವೆಬ್ಸೈಟ್ ಕಡೆ ನಿಮಗೆ ಸಿಗ್ತಿರೋದು ಅಂತ ಅಂದ್ರೆ ಕೇವಲ ಈಗ ನೀವು ಒಂದ್ಸಲಿ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಿತ್ತು. ಬಟ್ ಈಗ ಏನ್ ಮಾಡಿದಾರೆ ಅಂತ ಅಂದ್ರೆ ನೀವು ಈಗ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ನೆಕ್ಸ್ಟ್ 24 hours ಒಳಗಡೆ ಇನ್ನೂ ಒಂದು PDF ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಆಗಿರುತ್ತೆ. ನೀವು ಕೋಡ್ ಅವಾಗ ನಿಮ್ಮ ಒಂದು PDF ಅಲ್ಲಿ ಸ್ಪೆಷಲ್ ಬೋನಸ್ ಕೋಡ್ ಏನ್ ಕೊಟ್ಟಿರ್ತಾರೆ ಆ ಒಂದು ಕೋಡ್ ಅನ್ನ ನಾನು ಆಗ್ಲೇ ಏನ್ ತೋರಿಸಿದೆ ಅಲ್ಲಿ ಎಂಟರ್ ಮಾಡಿದೀರಾ ಅಂತ ಅಂದ್ರೆ ನಿಮ್ಗೆ ಇನ್ನೂ ಸಹ ಒಂದು ಫ್ರೀ ರಿಪೋರ್ಟ್ ಆದ್ರೆ ಸಿಗುತ್ತೆ. ಅದು ವ್ಯಾಲಿಡ್ 24 hours ವರೆಗೂ ಇರುತ್ತೆ. ಎಕ್ಸ್ಟ್ರಾ ಒಂದನ್ನ ತಗೋಬಹುದು. ನೀವು ಹಂಗೆ ಕೊಟ್ಟಿದ ತಕ್ಷಣ ನಿಮ್ಮ ನೇಮು, ನಿಮ್ಮ ರ್ಯಾಂಕು, ಕ್ಯಾಟಗರಿ, ಕೋರ್ಸಸ್ ಯಾವ್ಯಾವ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ತೋರಿಸುತ್ತೆ. ಅಂಡ್ ನೆಕ್ಸ್ಟ್ ಯಾವಾಗ ಜನರೇಟ್ ಆಗಿದೆ ಅಂತ ತೋರಿಸಿ ಇಲ್ಲಿ ನೀಟಾಗಿ ಫಸ್ಟ್ ಇಂದಾನು ಪ್ರತಿಯೊಂದು ಕಾಲೇಜಲ್ಲೂ ಸಹ ಅಲ್ಲಿ ನಿಮ್ಗೆ ಬ್ರಾಂಚ್ ಅನ್ನ ಮೆನ್ಷನ್ ಮಾಡಿಬಿಟ್ಟು ಸೇಫ್ಟಿ ವೈಸು ಹೇಳ್ತಾರೆ. ಸೇಫ್ಟಿ ನಿಮ್ಗೆ ಸೀಟ್ ಸಿಗಬಹುದಾ ಇಲ್ವಾ, ಟಪ್ ಇದೆಯಾ, ಮಾಡ್ರೇಟ್ ಇದೆಯಾ, ಈಸಿಯಾಗಿ ಸಿಗುತ್ತಾ ಅಂತ ಹೇಳಿ. ಅಂಡ್ ಲಾಸ್ಟ್ 3 years ಕಟ್ ಆಫ್ ನಿಮ್ಗೆ ಈಸಿಯಾಗಿ ಆದ್ರೆ ಸಿಗುತ್ತೆ. ಓಕೆನಾ, ಸೊ ಈ ರೀತಿಯಾಗಿ ಚೆಕ್ ಮಾಡ್ಕೋತಾ ಹೋಗ್ಬೋದು. ನೀವೇ ಅಬ್ಸರ್ವ್ ಮಾಡಿ. ಟಫ್ ಅಂತ ಕೊಟ್ಟಿದ್ದಾರೆ, ಮಾಡ್ರೇಟ್ ಅಂತ ಕೊಟ್ಟಿದ್ದಾರೆ, ಸೇಫ್ ಅಂತ ಕೊಟ್ಟಿದ್ದಾರೆ. ಸೇಫ್ಟಿ ಪರ್ಪಸ್ ಅಲ್ಲೆಲ್ಲ ನೋಡೋದಾದ್ರೆ ಈ ರೀತಿಯಾಗಾದ್ರೆ ಈಸಿಯಾಗಿ ಒಂದು ಸ್ಟೂಡೆಂಟ್ ವಿತಿನ್ 5 minutes ಒಳಗಡೆ PDF ಅನ್ನ ಆದ್ರೆ ಜನರೇಟ್ ಮಾಡಿರುವಂತದ್ದು ಎಲ್ಲಾ ಕಾಲೇಜಸ್ ಅಲ್ಲೂ ಎಲ್ಲಾ ಬ್ರಾಂಚಸ್ಗೂ ಎಲ್ಲಾ ಒಂದು ರೌಂಡ್ಸ್ ಕಟ್ ಆಫ್ ಎಷ್ಟಿದೆ, ನಿಮ್ಮ ಒಂದು ರ್ಯಾಂಕ್ ಗೆ ಸಿಗುತ್ತಾ ಇಲ್ವಾ, ನಿಮ್ಮ ಒಂದು ಕ್ಯಾಟಗರಿ ಇದಕ್ಕೆ ಅಂತ ಹೇಳ್ಬಿಟ್ಟು ಅದು ಈಸಿಯಾಗಿ ಆದ್ರೆ ಪ್ರೆಡಿಕ್ಟ್ ಮಾಡುತ್ತೆ. ನೀವು ಬೇಕಿದ್ರೆ ಮತ್ತೊಂದ್ಸಲಿ ನೋಡ್ಕೊಂಡು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಲಾಸ್ಟ್ ಇಯರ್ಸ್ ಕಟ್ ಆಫ್ ಅನ್ನ ಡೌನ್ಲೋಡ್ ಮಾಡಿದಾಗ ಅಲ್ಲಿ ಯಾವ್ದಾದ್ರು ಒಂದು ಕಾಲೇಜ್ದು ರೌಂಡ್ 1 ರೌಂಡ್ 2 ನಿಮ್ಮ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಇದೆ ಅಂತ ಹೇಳಿ ನೀವು ಬೇಕಿದ್ರೆ ಕ್ರಾಸ್ ಚೆಕ್ ಮಾಡ್ಕೋಬಹುದು. ಇಲ್ಲಿ ನೀವು ಸೇಫ್ಟಿ ಪರ್ಪಸ್ ಅಲ್ಲಿ ನೋಡ್ಕೊಂಡು ಹೋಗಿ. ಮಾಡ್ರೇಟ್ ಅಂಡ್ ಸೇಫ್ ಇರುವಂತ ಕಾಲೇಜಸ್ ಅಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಟಫ್ ಇರುವಂತ ಕಾಲೇಜಲ್ಲಿ ಸ್ವಲ್ಪ ಕಷ್ಟನೇ. ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ಗೆ ಆಡ್ ಮಾಡ್ತೀರಾ ಅಂತಂದ್ರೆ ಆಡ್ ಮಾಡಿ. ನನ್ನ ಒಂದು ಸಜೆಷನ್ ಏನು ಅಂತ ಅಂದ್ರೆ ಈ ರೀತಿಯ ಕೋರ್ಸಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಬೇಕಿರುವಂತದ್ದು ನೀವೇನು ಆಪ್ಷನ್ ಎಂಟ್ರಿ ಲಿಸ್ಟ್ ಈಗ ಒಂದು PDF ಸಿಗುತ್ತಲ್ವಾ, ಈ PDF ಅಲ್ಲಿ ನೋಡಿ ಟಫ್ ಇರುವಂತ ಕಾಲೇಜಸ್ ಅನ್ನ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಗೆ ಹಾಕೊಳ್ಳಿ ಅಥವಾ ಹಾಕೋದೇ ಇರಿ, ಅದು ನಿಮ್ಮ ಆಪ್ಷನ್. ಬಟ್ ನೀವು ಮಾಡ್ರೇಟ್ ಅಂಡ್ ಹಾಗೇನು ಸೇಫ್ ಅಂತ ಏನ್ ಕೊಟ್ಟಿದ್ದಾರೆ ಸೇಫ್ಟಿಯಲ್ಲಿ ಇಲ್ಲಿ ಬಂದ್ಬಿಟ್ಟು ನೀವೇನ್ ಮಾಡ್ತೀರಾ, ಯಾವ ಕಾಲೇಜಸ್ ನಿಮಗೆ ಇಷ್ಟ ಇದೆಯೋ, ಯಾವ ಕಾಲೇಜಸ್
ಯಾವ್ಯಾವ ಕಾಲೇಜಸ್ಸು ನಿಮಗೆ ಇಷ್ಟ ಇದೆಯೋ, ಯಾವ್ಯಾವ ಕಾಲೇಜಸ್ದು ನಿಮಗೆ ಇಂಟ್ರೆಸ್ಟ್ ಇದೆಯೋ, ನೀವೇನು ಮಾಡ್ತೀರಾ ಅಂತ ಅಂದರೆ ಜಸ್ಟ್ ಆ ಒಂದು ಕಾಲೇಜಸನ್ನು ಲೀಸ್ಟ್ ಮಾಡಿಕೊಂಡು ಯಾವ್ಯಾವ್ದಕ್ಕೆ ಹೋಗೋದಕ್ಕೆ ಇಷ್ಟ ಇದೆಯೋ ಎಲ್ಲನೂ ಸಹ ಸೇಫ್ಟಿ ವೈಸಲ್ಲಿ ಸೇಫ್ ಅಂತ ಇರೋ ಹತ್ರ ನೀಟಾಗಿ ಎಲ್ಲ ನೋಡ್ಕೊಂಡು ಕಾಲೇಜಸನ್ನು ಆದರೆ ಲೀಸ್ಟ್ ಮಾಡಿ ನಿಮ್ಮ ಒಂದು ಆಪ್ಷನಲ್ ಲೀಸ್ಟಿಗೆ ಆದರೆ ಆ್ಯಡ್ ಮಾಡಿ. ಓಕೆನಾ, ಈ ರೀತಿಯಾಗಿ ಮಾಡಿದ್ದೀರಾ ಅಂತ ಅಂದ್ರೆ ಸೊ ನಿಮಗೆ ಬಂದುಬಿಟ್ಟು ಇಲ್ಲಿ ನೀಟಾಗಿ ಆದರೆ ಒಂದು ವಿತಿನ್ 5 ಮಿನಿಟ್ಸ್ ಒಳಗಡೆ ಕಾಲೇಜ್ ಲಿಸ್ಟನ್ನು ಆದರೆ ರೆಡಿ ಮಾಡ್ಬೋದು ಆಗಿರುತ್ತೆ. ಓಕೆನಾ, ಸೊ ಲಿಂಕ್ ಬಂದುಬಿಟ್ಟು ಕಮೆಂಟ್ ಬಾಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೀವು ತಪ್ಪದೆ ನಾನು ಒಂದು ಕೂಪನ್ ಕೋಡ್ MAHI50 ಯೂಸ್ ಮಾಡಿ. ಇಲ್ಲಿ ನಿಮಗೆ ಬಂದುಬಿಟ್ಟು 50 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಆ್ಯಂಡ್ ಒನ್ ಟೈಮ್ ಡೌನ್ಲೋಡ್ ಮಾಡ್ಕೊಂಡಿದ್ದ ಆದಮೇಲೆ ಮತ್ತೆ ಒಂದ್ಸಲಿ ಫ್ರೀ ರಿಪೋರ್ಟನ್ನು ಪಡ್ಕೋಬೋದು. ವಿತಿನ್ 24 ಅವರ್ಸ್ ಒಳಗಡೆ ನಿಮ್ಮ PDF ಅಲ್ಲಿ ಮೆನ್ಷನ್ ಆಗಿರುವಂತಹ ಬೋನಸ್ ಕೋಡನ್ನು ಆದರೆ ಮತ್ತೊಂದ್ಸಲಿ ಯೂಸ್ ಮಾಡಿ ರಿಪೋರ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ಗೆ ಏನಾದ್ರು ಹೆಲ್ಪ್ ಆಯಿತು ಅಂತ ಅಂದರೆ ತಪ್ಪದೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ.